ಸೊ ಅಗೇನ್ಸ್ಟ್ ಆರ್ಡ್ಸ್ ಇವತ್ತು ಗೆಲ್ಬೇಕಾಗಿದೆ, ಬಟ್ ಗೆಲ್ಲಕ್ಕಾಗುತ್ತಾ ಮುಂಬೈ ಇಂಡಿಯನ್ಸ್? ಫಸ್ಟ್ ಮುಂಬೈ ಬಗ್ಗೆನೇ ಮಾತಾಡೋಣ. ಕ್ವಿಂಟನ್ ಡಿಕಾಕ್, ರ್ಯಾನ್ ರಿಕಲ್ಟನ್. ಈಗ ರಿಕಲ್ಟನ್ ಇನಿಷಿಯಲಿ ಚೆನ್ನಾಗಿ ಆಡಿದ್ರು, ಈಗ ಸಡನ್ ಆಗಿ ನೋಸ್ ಡೇ ಹೊಡೆದಿದ್ದಾರೆ. ಲಾಸ್ಟ್ ಗೇಮಲ್ಲಿ ಕ್ವಿಂಟನ್ ಡಿಕಾಕ್ ಬ್ರಿಲಿಯಂಟ್ ಕ್ರಿಕೆಟ್ ಆಡಿದ್ದಾರೆ, 100ನ ಹೊಡೆದಿದ್ದಾರೆ, ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಅವರು ಆಡೋದು ಸಹಜ. ಈ ಗೇಮ್ಗೆ ರೋಹಿತ್ ಶರ್ಮಾ ಫಿಟ್ ಇರ್ತಾರಾ ಇಲ್ವಾ, ಅದೊಂದು ಕ್ವಶನ್ ಮಾರ್ಕ್. ಅವರು ಅವೈಲೇಬಲ್ ಇಲ್ಲ ಅಂತ ಅನ್ಕೊಂಡು ಒಂದು 11 ಮಾಡಕ್ ಪ್ರಯತ್ನ ಮಾಡೋಣ. ಈಗ ರಿಕಲ್ಟನ್ನ ಆಡಿಸ್ಬೇಕು ಅಂತ ಹೇಳಿದ್ರೆ ಗಜನ್ಫರ್ ಅಥವಾ ಸ್ಯಾಂಟ್ನರ್ ಇಬ್ಬರಲ್ಲಿ ಒಬ್ರು ಆಡ್ಬೇಕಾಗತ್ತೆ. ತಾಪತ್ರಯ ಇರೋದು MIಗೆ ಏನ್ ಹೇಳಿ, ಅವ್ರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅದು ಫೈರೇ ಆಗ್ತಾ ಇಲ್ಲ. ಗಜನ್ಫರ್ ಇರೋದ್ರಲ್ಲಿ ವಿಕೆಟ್ ತೆಗಿಯೋಂಗ್ ಕಾಣ್ತಾ ಇದಾರೆ. ಸೊ ಅವ್ರನ್ನ ಆಡಿಸ್ಬೇಕು, ಬೌಲಿಂಗ್ ಅಲ್ಲಿ ಬಲ ಇರಬೇಕು ಅಂತ ಹೇಳಿದ್ರೆ ಸ್ಯಾಂಟ್ನರ್ನು ಆಡಿಸ್ಬೇಕು ನೀವು. ಅವರು ಆಲ್ರೌಂಡರ್, ಅವರು ಒಂದ್ ಸ್ವಲ್ಪ ವಿಕೆಟ್ ಟೇಕಿಂಗ್. ಆಮೇಲೆ ಈ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಇಲ್ಲಿ ಸುಮಾರು ಜನ ರೈಟ್ ಹ್ಯಾಂಡರ್ಗಳಿದ್ದಾರೆ. ಸೊ ಕೆಲ್ಸಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಸ್ಯಾಂಟ್ನರ್ ಇಬ್ರು ಇವ್ರು ಆಡಿದ್ರು ಅಂತ ಹೇಳಿದ್ರೆ ಶರ್ಫೆನ್ ರುಥರ್ಫೋರ್ಡ್ಗೆ ಎಲ್ಲ ಆಡ್ಸೋದು. ಅದಕ್ಕೆ ಇಂಡಿಯನ್ ಬ್ಯಾಟರ್ ಒಬ್ಬ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಕಳಿಸಿ ಶರ್ಫೆನ್ ರುಥರ್ಫೋರ್ಡ್ ನ ರಿಟೈನ್ ಮಾಡಿ ರಿಕಲ್ಟನ್ ನ ಬ್ರೇಕ್ ಕೊಟ್ರು ಅಂತ ಹೇಳಿದ್ರೆ, ಅಂಡ್ ಹೋಪ್ ಮಾಡಬೇಕು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಪಾರ್ಟಿಗೆ ಬರ್ತಾರೆ ಅಂತ. ಈ ಟೀಮಲ್ಲಿ ರನ್ ಹೊಡಿತಾ ಇರೋದು ನಮ್ಮಂದಿರು ಶರ್ಫೆನ್ ರುಥರ್ಫೋರ್ಡ್. ಅವ್ರನ್ನ ಬಿಡಬೇಡಿ, ಅವ್ರನ್ನ ಇಟ್ಕೊಳ್ಳಿ ನೀವು. ಪ್ರಾಬ್ಲಮ್ ಆಗಿರೋದು ಏನ್ ಗೊತ್ತಾ ಇವ್ರಿಗೆ, ಬೌಲಿಂಗ್ ಡಿಪಾರ್ಟ್ಮೆಂಟ್. ಆ ದೀಪಕ್ ಚಾರ್ನ ಆಡಿಸ್ತಾರೆ, ಅವರು ಹೊಡ್ಸ್ಕೊತಾರೆ. ಶಾರ್ದುಲ್ ಠಾಕೂರ್ 13.8 ಅವರ ಎಕಾನಮಿ ಮಿಡ್ಲ್ ಓವರ್ಸ್ ಅಲ್ಲಿ ನೋಡ್ತಾ ಇರೋದು. ಸೊ ಶಾರ್ದುಲ್ ಠಾಕೂರ್ ಬಿಟ್ರೆ ನಿಮ್ಮ ಹತ್ರ ಬೇರೆ ಆಪ್ಷನ್ ಇದೆಯಾ? ಯಂಗ್ಸ್ಟರ್ ಒಬ್ಬ ಅಶ್ವನಿ ಕುಮಾರ್ ಲೆಫ್ಟ್ ಆರ್ಮ್ ಸೀಮರ್, ಅವ್ರನ್ನ ತಗೊಂಡ್ಬನ್ನಿ. ದೀಪಕ್ ಚಾರ್ನ ಬಿಟ್ಬಿಡಿ. ಆಮೇಲೆ ಫಸ್ಟ್ ಓವರ್ ಯಾರ ಕೈಲಿ ಹಾಕಿಸ್ತೀರಾ ಅವನು ಒಂದು ಕ್ಲಾರಿಟಿ ತಗೊಳ್ಳಿ. 2 ಮ್ಯಾಚಲ್ಲಿ ನಿಮ್ ಜ್ಞಾಪಕ ಇದ್ರೆ ಫಸ್ಟ್ ಓವರ್ 21 ರನ್ ಕೊಡ್ತಾರೆ, ಇನ್ನೊಂದು ಗೇಮಲ್ಲಿ 22 ರನ್ ಕೊಡ್ತಾರೆ. ಸೊ ಬುಮ್ರಾ ಇಂದ ಶುರು ಮಾಡಿ, ಇಲ್ಲ ಗಜನ್ಫರ್ ಇಂದ ಶುರು ಮಾಡಿ. ಸೊ ದಟ್ ಸ್ಟ್ರೈಟ್ ಅವೇ ಓಪನಿಂಗ್ಗೆ ಅಡ್ವಾಂಟೇಜ್ ಇಲ್ಲದೆ ಇರೋಂಗ್ ನೋಡ್ಕೋಬೇಕು ಅಪೋನೆಂಟ್ಗಳಿಗೆ. ಆಮೇಲೆ ಶುಭ್ಮನ್ ಗಿಲ್ ರೆಕಾರ್ಡ್ ನಾನು ನೋಡ್ತಾ ಇದ್ದೆ ಅಗೇನ್ಸ್ಟ್ ಮುಂಬೈ, 1 ಸೆಂಚುರಿ 1 ಹಾಫ್ ಸೆಂಚುರಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ದಾರೆ ಮುಂಬೈ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್. ಸಾಯಿ ಸುದರ್ಶನ್ ಇನಿಷಿಯಲಿ ಚೆನ್ನಾಗಿ ಆಡಿದ್ರು, ಇತ್ತೀಚೆಗೆ ಅವ್ರು ಚೆನ್ನಾಗಿ ಆಡಿಲ್ಲ. ಬಟ್ ಸ್ಟಿಲ್ ಅವ್ರ ಮೇಲೆ ಭರವಸೆ ಇಡ್ಬೋದು, ರಿಲಯಬಲ್ ಪ್ಲೇಯರ್. ಆಮೇಲೆ ಶುಭ್ಮನ್ ಗಿಲ್ಗೆ ಒಳ್ಳೆ ಕಿಲಾಡಿ ಜೋಡಿ. ಶುಭ್ಮನ್ ಗಿಲ್ ಹ್ಯಾಟ್ರಿಕ್ ಆಫ್ ಹಾಫ್ ಸೆಂಚುರೀಸ್ ಮಾಡಿ ಬರ್ತಾ ಇರೋದು ಈ ಪಂದ್ಯಕ್ಕೆ. ಜಾಸ್ ಬಟ್ಲರ್ನು ಭಯಂಕರ ಫಾರ್ಮ್ ಅಲ್ಲಿ ಇದ್ದಾರೆ ಇವಾಗ. ಜಸ್ಟ್ ಲೈಕ್ RR, ಇವ್ರು ಟಾಪ್ ಆಡ್ರೆ ಇವ್ರ ಸ್ಟ್ರೆಂತ್.